ಮನೆಯಲ್ಲಿ ಈ ಒಂದು ವಸ್ತುವನ್ನು ನೀವು ಪವಿತ್ರವಾಗಿ ಭಾವಿಸಿದ್ರೆ ಆರ್ಥಿಕ ಸಮಸ್ಯೆಗಳನ್ನೋದೇ ಇರೋದಿಲ್ಲ. ಕಲ್ಲುಪ್ಪು ಲಕ್ಷ್ಮೀ ದೇವಿಯ ಸಮಾನ. ಅಡುಗೆ ಮನೆಯಲ್ಲಿ ಕಲ್ಲುಪ್ಪನ್ನು ಪಿಂಗಾಣಿಯಲ್ಲಿ ಅಥವಾ ಗ್ಲಾಸಿನ ಜಾರ್ನಲ್ಲಿ ಇಡಬೇಕು. ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬಾರ್ದು. ಕಲ್ಲುಪ್ಪು ಎಂದಿಗೂ ಖಾಲಿ ಆಗದೇ ಇರೋ ರೀತಿ ಸದಾ ತುಂಬಿರುವಂತೆ ಮನೆಯ ಗೃಹಿಣಿ ನೋಡ್ಕೋಬೇಕು. ಅದು ಖಾಲಿ ಆಗೋದಕ್ಕೆ ಬಂದ ತಕ್ಷಣ ಖಾಲಿ ಆಗಿದೆ ಅಂತ ಹೇಳಬಾರ್ದು. ಕಲ್ಲುಪ್ಪನ್ನು ತಂದು ತುಂಬಿಸ್ಬೇಕು ಅಂತಲೇ ಹೇಳಬೇಕು. ಅಡುಗೆ ಮಾಡಬೇಕಾದ್ರೆ ಕಲ್ಲುಪ್ಪನ್ನು ಯಾವುದೇ ಕಾರಣಕ್ಕೂ ಎಡಗೈಯಿಂದ ಅಡುಗೆಗೆ ತೆಗೆದು ಹಾಕಬಾರ್ದು. ಇನ್ನು ಕಲ್ಲುಪ್ಪಿನ ಜೊತೆ ಹುಣಸೆ ಹಣ್ಣನ್ನು ಸಹ ಅದೇ ರೀತಿ ಗ್ಲಾಸಿನ ಅಥವಾ ಪಿಂಗಾಣಿಯ ಜಾರ್ನಲ್ಲಿ ಇಟ್ಕೊಂಡ್ರೆ ತುಂಬಾ ಉತ್ತಮ. ಮನೆ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಮನೆಯನ್ನು ಒರೆಸೋದ್ರಿಂದ ಮನೆಯಲ್ಲಿರುವ ನೆಗೆಟಿವ್ಸ್ ಎಲ್ಲ ಹೊರಗಡೆ ಹಾಕುತ್ತೆ. ಸ್ನಾನ ಮಾಡುವ ನೀರಿಗೂ ಸಹ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ದೇಹದಲ್ಲಿರುವ ನಕಾರಾತ್ಮಕತೆ ಎಲ್ಲ ಹೊರಗಡೆ ಹೋಗುತ್ತೆ. ನಿಮ್ಮಲ್ಲಿ ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಬಲಗೈ ಅಂಗೈಯಲ್ಲಿ ಸ್ವಲ್ಪ ಕಲ್ಲುಪ್ಪು, ಒಂದು ಟೊಮೊಟೊವನ್ನು ತಗೊಂಡು ಮನೆಯ ಹೊಸಲು ಮುಂದೆ ನಿಂತು ಮನೆ ಕಡೆ ತೋರಿಸ್ಕೊಂಡು ಬಲಗಡೆ 3 ಬಾರಿ ಎಡಗಡೆ 3 ಬಾರಿ ಮನೆಗೆ ದೃಷ್ಟಿಯನ್ನು ತೆಗೆದು ಅದು ಯಾರೂ ತುಳಿದೇ ಇರುವಂಥ ಜಾಗಕ್ಕೆ ಹಾಕಿ ಈ ರೀತಿ ತಿಂಗಳಿಗೊಮ್ಮೆ ಮಾಡೋದ್ರಿಂದ ಮನೆ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳೋದಿಲ್ಲ. ಇದ್ದಂಥ ದೃಷ್ಟಿಗಳು ನಿವಾರಣೆ ಆಗುತ್ತೆ.